ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿನ್ವಿತಾ ಕ್ರಿಯೇಷನ್ಸ್. ಇವತ್ತಿನ ಡಿಸೈನ್ ಹಾಕೋದಕ್ಕೆ 6 ಎಳೆ ದಾರ ತಗೊಂಡಿದ್ದೀನಿ. ಮತ್ತು ನಿಡಲ್ ಬಂದು 10.075 mm ತಗೊಂಡಿದ್ದೀನಿ. 11 ಆದ್ರೂ ಆಗುತ್ತೆ. ಈ ರೀತಿದು ಬೀಡ್ಸನ್ನು ತಗೊಂಡಿದ್ದೀನಿ. ಬೀಡ್ ಶೇಪ್ದು ಗೋಧಿ ಮಣಿ ಅಂತೀವಲ್ಲ ಆ ರೀತಿದು ಬೀಡನ್ನ ತಗೊಂಡಿದ್ದೀನಿ. ಈ ಡಿಸೈನ್ಗೆ ಇದೇ ಥರ ಬೀಡ್ಸ್ ಆದರೆ ಚೆನ್ನಾಗಿ ಕಾಣಿಸುತ್ತೆ. ಮೊದಲಿಗೆ ನಾನು ಇಲ್ಲಿ ನಾಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮ್ಯಾಜಿಕ್ ನಾಟ್ ರೀತಿಯಾಗಿ ಮಾಡ್ಕೊಳ್ಬೇಕು. ನಂತರ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಒಂದು ಬೀಡನ್ನ ಹಾಕ್ಕೊಳ್ತೀನಿ. ಈ ರೀತಿ ನಾಟ್ ಮಾಡ್ಕೊಂಡ್ಮೇಲೆ ನಿಡಲ್ ಹಾಗೇ ಇರಲಿ, ನಿಡಲ್ನ ಹೊರಗಡೆ ತೆಗಿಬೇಡಿ. ಮೇಲಿಂದ ನಾವು ಬೀಡನ್ನ ನಿಡಲ್ ಒಳಗಡೆ ಹಾಕ್ಕೊಳ್ಬೇಕು. ಬೀಡನ್ನ ಹಾಕ್ಕೊಂಡ್ಮೇಲೆ ಏನು ಈ ಥ್ರೆಡ್ ಏನಿದೆ ಅದನ್ನು ಬೀಡ್ ಒಳಗಡೆಯಿಂದ ಪಾಸ್ ಮಾಡ್ಕೊಂಡು ಬರಬೇಕು. ಅಂದರೆ ನಿಡಲ್ ಹಿಂದೆ ಬರಬೇಕು ಥ್ರೆಡ್ಡು. ಈ ರೀತಿ ಥ್ರೆಡನ್ನು ಸುತ್ತಕೊಂಡು ಆ ಬೀಡ್ ಒಳಗಡೆಯಿಂದ ಥ್ರೆಡನ್ನು ಮೇಲೆ ಹಿಂದೆ ಎಳ್ಕೊಂಡು ಬಂದೆ. ಆವಾಗ ನಿಡಲ್ ಹಿಂದೆ 2 ಲೂಪ್ ಥರ ಇರುತ್ತೆ. ಎರಡನ್ನು ಕೂಡ ಸೇರಿಸ್ಕೊಂಡು ಈ ರೀತಿ ಲಾಕ್ ಮಾಡಬೇಕು. ಆವಾಗ ಬೀಡ್ ಲಾಕ್ ಆಗುತ್ತೆ. ಬೀಡ್ ಲಾಕ್ ಆದಮೇಲೆ ಮತ್ತೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ತಾ ಇದ್ದೀನಿ. ಬೀಡನ್ನ ಥ್ರೆಡ್ ಒಳಗಡೆ ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೊಳ್ತೀನಿ. ಇದು ನಾರ್ಮಲ್ ಬೀಡ್ ಲಾಕ್ ಥರ ಸ್ಟಾರ್ಟಿಂಗ್ ಮಾತ್ರ ಆ ರೀತಿ ಹಾಕ್ಕೊಳ್ಬೇಕು. ಇವಾಗ ಚೈನನ್ನು ಹಾಕ್ಕೊಳ್ತಾ ಇದ್ದೀನಿ. 1 2 3 4 5 ಈ ರೀತಿ 5 ಚೈನ್ಗಳನ್ನ ಹಾಕ್ಕೊಂಡು ಈ ಸೈಡು ಬೀಡ್ ಲಾಕ್ ಮಾಡಿರ್ತೀವಲ್ಲ, ಈ ಸೈಡ್ ಬೀಡ್ ಲಾಕ್ ಇರುತ್ತೆ. ಅಂದರೆ 2 ದಾರ ಇರುತ್ತೆ. ಅಂದರೆ ಬೀಡ್ಗಿಂತ ಮುಂಚೆ ಇರೋ ಒಂದು ದಾರ, ಬೀಡ್ ಲಾಕ್ ಮಾಡಿದಾಗ ಒಂದು ದಾರ ಇರುತ್ತೆ. ಎರಡನ್ನು ಕೂಡ ಸೇರಿಸ್ಕೊಂಡು ನಾವು ಈ ರೀತಿ ಎಲ್ಲ ಥ್ರೆಡ್ಡು ನಿಡಲ್ ಮೇಲೆ ಬರಲಿ. ಆದಷ್ಟು ಈ ರೀತಿ ಎಲ್ಲ ಥ್ರೆಡ್ಡನ್ನು ಕೂಡ ನಿಡಲ್ ಮೇಲೆ ತಗೊಂಡು ಲಾಕ್ ಮಾಡ್ಕೊಳ್ಳಿ. ಅಂದರೆ ಸ್ಲಿಪ್ ನಾಟ್ ಮಾಡ್ಕೊಳ್ಳಿ, ಲಾಕ್ ಬೇಡ. ಸಿಂಗಲ್ ಕ್ರೋಶ ಬದಲು ಸ್ಲಿಪ್ ನಾಟನ್ನು ಹಾಕ್ಕೊಳ್ಬೇಕು. ನಿಡಲ್ ಹಿಂದೆ ಲೂಪ್ ಇರುತ್ತಲ್ವ ಅದರೊಳಗಡೆ ಥ್ರೆಡನ್ನು ಪಾಸ್ ಮಾಡ್ಕೊಳ್ಳೋದು. ಅಥವಾ ಸಿಂಗಲ್ ಕ್ರೋಶನಾದರೂ ಮಾಡ್ಕೊಳ್ಬೋದು, ಏನೂ ತೊಂದರೆ ಇಲ್ಲ. ಈ ರೀತಿ 5 ಚೈನ್ನ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಇವಾಗ ಒಂದು 3 ಚೈನ್ನ ಹಾಕ್ಕೊಳ್ತಾ ಇದ್ದೀನಿ. 3 ಚೈನ್ನ ಹಾಕಿ ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಳ್ಬೇಕು. ಸೊ ಹಿಂದೆ ತಿರುಗಿಸ್ಕೊಳ್ತಾ ಇದ್ದೀನಿ ಬೀಡನ್ನ. ಈ ರೀತಿ ಹಿಂದೆ ತಿರುಗಿಸ್ಕೊಂಡು ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಳ್ಬೇಕು ಒಂದ್ಸಲ. ಈ 5 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡನ್ನು ತಂದು ಡಬಲ್ ಕ್ರೋಶ ಕಂಬನ ಮಾಡ್ತಾ ಇದ್ದೀನಿ. ಸೂಜಿ ಮೇಲೆ 3 ದಾರ ಇರುತ್ತೆ. 2 ದಾರದಲ್ಲಿ ಒಂದ್ಸಲ ಥ್ರೆಡನ್ನು ಮೇಲೆ ಎಳ್ಕೊಳ್ಬೇಕು. ಮತ್ತೆರಡು ದಾರದಲ್ಲಿ ಥ್ರೆಡನ್ನು ಮೇಲೆ ಎಳ್ಕೊಳ್ಬೇಕು. ಆವಾಗ ಒಂದು ಡಬಲ್ ಕ್ರೋಶ ಕಂಬ ಆಗುತ್ತೆ. ಮತ್ತೆ ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ಅದೇ ಪ್ಲೇಸಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇದೊಂದು ನ್ಯೂ ಡಿಸೈನು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆಯೇ ತುಂಬ ಈಸಿ ಇದೆ, ಕಷ್ಟ ಏನಿಲ್ಲ. ಆರಾಮಾಗಿ ಟ್ರೈ ಮಾಡ್ಬೋದು ಎಲ್ಲರೂ ಕೂಡ. ಬಟ್ ಬೀಡ್ಗಳನ್ನ ಈ ರೀತಿ ಇದನ್ನೇ ತಗೊಳ್ಬೇಕು. ಗೋಧಿ ಮಣಿ ರೀತಿ ಸ್ವಲ್ಪ ಉದ್ದವಾಗಿರುವಂಥದ್ದು ರೀಫಿಲ್ ಥರದ್ದು ಬೀಡನ್ನ ತಗೊಳ್ಬೇಕಾಗುತ್ತೆ. ನಾರ್ಮಲ್ ರೌಂಡ್ ಶೇಪಲ್ಲೂ ಮಾಡ್ಬೋದು, ಬಟ್ ಆರ್ಚು ಈ ರೀತಿಯಾಗಿ ಬರೋದಿಲ್ಲ. ನಾನಿಲ್ಲಿ ಕಂಬಗಳನ್ನ ಒಂದೇ ಸಮ ಬರೋ ರೀತಿ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿನೇ ಹಾಕ್ಕೊಳ್ಳಿ. ಟೋಟಲಾಗಿ 10 ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ತಿದ್ದೀನಿ 5 ಚೈನ್ ಗ್ಯಾಪಲ್ಲಿ. ಸೊ ಕೌಂಟ್ ಮಾಡಿಕೊಂಡೇ ಹಾಕ್ಕೊಳ್ಳಿ. ನೀವೇನಾದರೂ 5 ಚೈನ್ ಬದಲು ಒಂದು 6 ಚೈನ್ ಅಥವಾ 7 ಚೈನ್ ಹಾಕ್ಕೊಂಡಿದ್ರೆ ಕಂಬಗಳು ಕೂಡ ಜಾಸ್ತಿ ಆಗ್ಬೋದು. ಸೊ ನೋಡಿಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ 5 ಚೈನ್ ಗ್ಯಾಪಲ್ಲಿ 10 ಡಬಲ್ ಕ್ರೋಶ ಕಂಬಗಳನ್ನ ಹಾಕ್ಕೊಳ್ತಿದ್ದೀನಿ. ಸೊ ಈ ರೀತಿ 10 ಡಬಲ್ ಕ್ರೋಶ ಕಂಬ ಮಾಡಿಕೊಂಡೆ. ಇವಾಗ ಮತ್ತೆ ನಾನು ಚೈನನ್ನು ಹಾಕ್ಕೊಳ್ತೀನಿ. ಒಂದು 3 ಚೈನ್ನ ಹಾಕ್ಕೊಳ್ತಾ ಇದ್ದೀನಿ. 3 ಚೈನ್ನ ಹಾಕ್ಕೊಂಡು ಹಿಂದೆ ತಿರುಗಿಸ್ಕೊಳ್ಬೇಕು. ಅಂದರೆ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು. ಸೊ ಬ್ಯಾಕ್ ಸೈಡಿಂದ ನಾವು ಡಬಲ್ ಕ್ರೋಶ ಕಂಬ ಮಾಡಿದ್ದು. ಇವಾಗ ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ಫಸ್ಟ್ ಹೋಲ್ ಗ್ಯಾಪಿಗೆ, ಅಂದರೆ ಆ ಚೈನ್ ಕೆಳಗಡೆನೇ ಒಂದು ಹೋಲ್ ಇರುತ್ತೆ. ಸೊ ಸ್ಟಾರ್ಟಿಂಗು ಏನು ನಾವು ಅಲ್ಲಿ ಒಂದು 3 ಚೈನ್ನ ಹಾಕಿದ್ದು ಅಲ್ಲಿ ಒಂದು ಹೋಲ್ ಇರುತ್ತೆ. ಅದೇ ಗ್ಯಾಪಿಗೆ ಒಂದು ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ. ಫಸ್ಟ್ ಹೋಲಿಗೆ ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ. ಡಬಲ್ ಕ್ರೋಶ ಕಂಬ ಮಾಡಿ
3 ಚೈನ್ನ ಹಾಕ್ಕೊಳ್ತಿದ್ದೀನಿ. 3 ಚೈನ್ನ ಹಾಕಿ ಅದೇ ಕಂಬದ ಕೆಳಗಡೆ ನೀಡಲ್ನ ಹಾಕಿ ಥ್ರೆಡನ್ನು ತಂದು ಲಾಕ್ ಮಾಡ್ತಾ ಇದ್ದೀನಿ. ಆವಾಗ ಇಲ್ಲೊಂದು ಪಿಕೋಟ್ ಆಗುತ್ತೆ, ಅಂದರೆ 3 ಚೈನ್ ಹಾಕಿ ಲಾಕ್ ಮಾಡಿದಾಗ ಪಿಕಾಟ್ ಫಾರ್ಮ್ ಆಗುತ್ತೆ. ಮತ್ತು ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ಸೆಕೆಂಡ್ ಒಂದು ಕಂಬದ ಮೇಲೆ ಹೋಗಿ ನೀಡಲ್ನ ಹಾಕಿ ಥ್ರೆಡನ್ನು ತಂದು ಡಬಲ್ ಕ್ರೋಶೆ ಕಂಬ ಮಾಡಬೇಕು. ಕಂಬ ಆದಮೇಲೆ 3 ಚೈನ ಹಾಕಿ ಅದೇ ಕಂಬಕ್ಕೇ ಲಾಕ್ ಮಾಡಬೇಕು. ಮತ್ತು ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಳ್ತೀನಿ. ನೆಕ್ಸ್ಟ್ ಹೋಲ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶೆ ಕಂಬ ಆದಮೇಲೆ 3 ಚೈನ್ನ ಹಾಕಿ ಅದೇ ಕಂಬಕ್ಕೇ ಲಾಕ್ ಮಾಡಬೇಕು. ಫ್ರೆಂಡ್ಸ್, ಇಲ್ಲಿ ಈ ಸ್ಟೆಪ್ಪಲ್ಲಿ ಪಿಕೋಟ್ನೇ ಮಾಡ್ಕೊಳ್ಬೇಕು ಅಂತ ಏನಿಲ್ಲ. ಡಬಲ್ ಕ್ರೋಶೆ ಕಂಬ ಮಾಡಿಕೊಂಡು ಬೀಡನ್ನ ಹಾಕ್ಕೊಳ್ಬೋದು, ಅಥವಾ ಬೀಡ್ಸ್ ಯಾವುದು ಬೇಡ ಅಂದರೆ ಈ ರೀತಿ ಪಿಕೋಟ್ನ ಮಾಡ್ಬೋದು, ಬರೀ ಕಂಬಗಳಾದರೂ ಮಾಡ್ಬೋದು. ಸೊ ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು ಈ ಸ್ಟೆಪ್ಪನ್ನು. ಸೊ ಪಿಕೋಟ್ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಪಿಕೋಟ್ ಡಿಸೈನ್ ರೀತಿ ಅಂದರೆ ಆರ್ಚ್ ಪಿಕೋ ರೀತಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಪಿಕೋಟ್ ಮಧ್ಯದಲ್ಲಿ ಕೂಡ ಬೀಡನ್ನ ಹಾಕ್ಬೋದು ಅಥವಾ ಸ್ಕಿಪ್ ಮಾಡ್ಕೊಳ್ಬೋದು. ನಾನಿಲ್ಲಿ ಪೂರ್ತಿಯಾಗಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ನನಗೆ 1 2 3 4 5 6 7 8 9 10 ಪಿಕೋಟ್ಗಳು ಬಂದಿದೆ. ಅಂದರೆ 10 ಡಬಲ್ ಕ್ರೋಶೆ ಕಂಬ ಮಾಡಿದ್ವಲ್ಲ, 10 ಪಿಕೋಟ್ ಬಂದಿದೆ. ನಂತರ 1 2 ಚೈನನ್ನು ಹಾಕಿ ಥ್ರೆಡನ್ನು ಕಟ್ ಮಾಡ್ಕೊಳ್ಳಿ. ನಾನು ಒಂದು ಚೈನ್ ಹಾಕಿ ಥ್ರೆಡನ್ನು ಕಟ್ ಮಾಡ್ತಾ ಇದ್ದೀನಿ. ಥ್ರೆಡನ್ನು ಕಟ್ ಮಾಡಿ ನೀಡಲ್ಲ ನಮ್ಮ ಸೈಡ್ ಹೇಳ್ಕೊಂಡ್ರೆ ಅದು ಟೈಟಾಗಿ ಕೂರುತ್ತೆ. ಇದಕ್ಕಿಂತ ಆರ್ಚು ಸ್ವಲ್ಪ ಬಿಗ್ ಸೈಜಲ್ಲಿ ಬೇಕು ಅಂದರೆ ಕಂಬಗಳನ್ನ ನಾವು ಡಬಲ್ ಕ್ರೋಶೆ ಕಂಬಗಳನ್ನ ಜಾಸ್ತಿ ಹಾಕ್ಕೊಳ್ಬೇಕಾಗುತ್ತೆ. ಅಂದರೆ ಫಸ್ಟ್ ಚೈನ್ ಹಾಕಿದ್ನಲ್ವ ಅದ್ರ ಮೇಲೆ ಡಿಪೆಂಡು. 5 ಚೈನಿಗೆ 10 ಕಂಬ ಹಾಕ್ಕೊಂಡಿದ್ದೀನಿ. ಅದ್ರ ಮೇಲೆ ನೀವು ಹೆಚ್ಚು ಮಾಡ್ಕೊಳ್ಬೋದು. ಕಂಬಗಳನ್ನ ಜಾಸ್ತಿ ಹಾಕ್ಕೊಂಡ್ರೆ ಪಿಕೋಟು ಕೂಡ ಜಾಸ್ತಿ ಕಾಣಿಸುತ್ತೆ, ಆರ್ಚು ಕೂಡ ಬಿಗ್ ಸೈಜಲ್ಲಿ ಬರುತ್ತೆ. ಹಿಂದೆ ಸ್ವಲ್ಪ ಗಮ್ ಹಾಕಿ ನಾನು ಥ್ರೆಡನ್ನು ಅಂಟಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಗಮ್ ಹಾಕಿ ನೀಟಾಗಿ ಅಂಟಿಸ್ಕೊಂಡು ಎಕ್ಸ್ಟ್ರಾ ಥ್ರೆಡನ್ನು ಕಟ್ ಮಾಡ್ಕೊಳ್ತೀನಿ. ಸೊ ತುಂಬ ಈಸಿ ಡಿಸೈನು ಫ್ರೆಂಡ್ಸ್, ಎಲ್ಲರೂ ಕೂಡ ಹಾಕುವಂಥ ಡಿಸೈನು, ಕಷ್ಟ ಏನಿಲ್ಲ. ಇವನ್ ಬಿಗಿನರ್ಸು ಕೂಡ ಟ್ರೈ ಮಾಡ್ಬೋದು. ಸೊ ಕುಚ್ಚು ಹಾಕೋದಕ್ಕಿಂತ ಈ ರೀತಿ ಡಿಫ್ರೆಂಟಾಗಿ ಟ್ರೈ ಮಾಡ್ಬೋದು. ಫಾಸ್ಟಾಗೂ ಕೂಡ ಆಗಿಬಿಡುತ್ತೆ. ಸೊ ಇಲ್ಲಿ ಮೇಲೆ ಇದೆಯಲ್ವ, ಈ ಥ್ರೆಡನ್ನು ಕೂಡ ಕಟ್ ಮಾಡಿ ಗಮ್ ಹಾಕಿ ಅಂಟಿಸ್ಕೊಳ್ಬೋದು, ಅಥವಾ ಈ ಥ್ರೆಡನ್ನು ಸ್ವಲ್ಪ ಜಾಸ್ತಿ ಬಿಟ್ಟು ನೀವು ಸೀರೆಗೆ ಅಟ್ಯಾಚ್ ಮಾಡ್ಕೊಳ್ಬೋದು. ಸೊ ನಾನು ಇದನ್ನು ಕಟ್ ಮಾಡಿಕೊಂಡು ಗಮ್ ಹಾಕ್ಕೊಳ್ತೀನಿ. ಸೊ ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು ಫ್ರೆಂಡ್ಸ್, ಹೀಗೇ ಹಾಕ್ಕೊಳ್ಬೇಕು ಅಂತೇನಿಲ್ಲ ಈ ಡಿಸೈನ್ನ. ಸೊ ಇದನ್ನು ಕೂಡ ನಾನು ಕಟ್ ಮಾಡಿ ಹಿಂದೆ ಸ್ವಲ್ಪ ಗಮ್ ಹಾಕಿ ಅಂಟಿಸ್ಕೊಳ್ತೀನಿ. ಹಿಂದೆ ಅಥವಾ ಎಲ್ಲಿಗೆ ನೀಟಾಗಿ ಕೂರುತ್ತೋ ಅಲ್ಲಿಗೆ ಸ್ವಲ್ಪ ಗಮ್ ಹಾಕಿ ಅಂಟಿಸ್ಕೊಳ್ಳಿ. ಸೊ ಇದು ಬ್ಯಾಕ್ ಸೈಡೇ ನಾನು ಅಂಟಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಕಾಣಿಸುತ್ತೆ ಡಿಸೈನು. ಸೊ ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಸಿಂಪಲ್ ಆಗು ಕೂಡ ಇದೆ. ಇದೇ ರೀತಿ ನಾನು ಇನ್ನೊಂದೆರಡು ಆರ್ಚ್ಗಳನ್ನ ಮಾಡ್ಕೊಂಡಿದ್ದೀನಿ. ಸೊ 10 ಪಿಕೋಟ್ ಬರೋ ಹಾಗೆ ಮಾಡ್ಕೊಂಡಿರೋದು. ಇದೇ ರೀತಿ ನಿಮ್ಮ ಸೀರೆಗೆ ಎಷ್ಟು ಬೇಕು ಕೌಂಟ್ ಮಾಡಿಕೊಂಡು ಹಾಕ್ಕೊಳ್ಳಿ. ಒಂದು 20 ಈ ರೀತಿ ಆರ್ಚ್ಗಳು ಸಾಕಾಗುತ್ತೆ ಒಂದು ಸೀರೆಗೆ. ಸೊ ಹತ್ರ ದೂರ ನೋಡಿಕೊಂಡು ಹಾಕ್ಕೊಳ್ಬೇಕಷ್ಟೇ. ಇದನ್ನು ಅಟ್ಯಾಚ್ ಮಾಡಿ ತೋರಿಸ್ತಾ ಇದ್ದೀನಿ ಸೀರೆಗಳಿಗೆ. ಈ ರೀತಿ ಕಾಣಿಸುತ್ತೆ. ಆಲ್ರೆಡಿ ಒಂದು ಅಟ್ಯಾಚ್ ಮಾಡಿದ್ದೀನಿ. 2 ಫಿಂಗರ್ ಅಷ್ಟಾದರೂ ಗ್ಯಾಪ್ ಕೊಡ್ಬೋದು, ಅಥವಾ 3 ಫಿಂಗರ್ ಅಷ್ಟಾದರೂ ಗ್ಯಾಪ್ ಕೊಡ್ಬೋದು. ನಾನಿಲ್ಲಿ ಒಂದು ಬೀಡನ್ನ ಹಾಕ್ಕೊಂಡು ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ವಿತ್ ಹಾಗೇನಾದರೂ ಅಟ್ಯಾಚ್ ಮಾಡ್ಕೊಳ್ಬೋದು. ಬೀಡನ್ನ ಹಾಕ್ಕೊಂಡಾದರೂ ನೀವು ಸೀರೆಗೆ ಹಾಕ್ಕೊಳ್ಬೋದು. ಸೊ ಕಾಟನ್ ಥ್ರೆಡ್ ಸೇಮ್ ಕಲರ್ ಇರಲಿಲ್ಲ ಅಂತ ನಾನು ಸಿಲ್ಕ್ ಥ್ರೆಡಲ್ಲೇ ಅಟ್ಯಾಚ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ರೀತಿ ಸೀರೆಗೆ ಒಂದು ನಾಟ್ ಮಾಡ್ಕೊಂಡ್ಮೇಲೆ ಒಂದು ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ. ಬೀಡನ್ನ ಹಾಕ್ಕೊಂಡು, ಇದು ಬೀಡ್ ಬೇಡ ಅಂದರೆ ಹಾಗೆ ಆರ್ಚನ್ನೇ ಡೈರೆಕ್ಟಾಗಿ ಅಟ್ಯಾಚ್ ಮಾಡ್ಕೊಳ್ಬೋದು. ಬೀಡನ್ನ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹಾಕ್ತಿದ್ದೀನಿ. ಸೊ ನೋಡಿಕೊಂಡು ಹಾಕ್ಕೊಳ್ಳಿ. ನಾನು ಬ್ಯಾಕ್ ಸೈಡಿಂದ ಈ ರೀತಿ ಹಾಕ್ಕೊಂಡು ಆ ಗ್ಯಾಪಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ಅದರೊಳಗಡೆ ಹಾಕ್ಕೊಂಡು ಮತ್ತೆ ನಾವು ಬೀಡ್ ಒಳಗಡೆಯಿಂದನೇ ನಿಡಲ್ನ ತಗೊಂಡೋಗ್ಬೇಕು ಮೇಲೆ. ಈ ಮಣಿ ಒಳಗಡೆಯಿಂದನೇ ನಿಡಲ್ನ ಹಾಕಿ ಅದನ್ನು ಹಿಂದೆ ತಗೊಂಡೋಗ್ಬೇಕು.
ಸೊ ಬೀಡ್ ಬೇಡ ಅಂದರೆ ಹಾಗೇ ಅಟ್ಯಾಚ್ ಮಾಡ್ಕೊಳ್ಬೋದು. 6 ಚೈನ್ ರೆಡಿ ಮಾಡ್ಕೊಂಡು ಅದನ್ನು ಹಾಗೇನಾದರೂ ಅಟ್ಯಾಚ್ ಮಾಡ್ಬೋದು ಅಥವಾ ಈ ರೀತಿನಾದರೂ ಹಾಕ್ಕೊಳ್ಬೋದು. ಈ ರೀತಿ ಹಾಕ್ಕೊಂಡ್ಮೇಲೆ ಅದನ್ನು ಹಿಂದೆ ತಗೊಂಡೋಗ್ಬೇಕು. ಸ್ವಲ್ಪ ಟೈಟಾಗಿ ಈ ರೀತಿ ಎಳ್ದು ಹಾಕ್ಕೊಳ್ಳಿ. ಥ್ರೆಡನ್ನು ಹಿಂದೆ ತಗೊಂಡೋಗಿ ಹಿಂದೆ ಒಂದೆರಡು ಗಂಟು ಹಾಕ್ಕೊಳ್ಬೇಕು. ಸೊ ಕಾಟನ್ ದಾರದಲ್ಲಿ ಹಾಕ್ಕೊಂಡ್ರೆ ಚೆನ್ನಾಗಿ ಗ್ರಿಪ್ಪಲ್ಲಿ ಇರುತ್ತೆ. ಸೊ ನಾನಿಲ್ಲಿ ಒಂದು 3 ಆರ್ಚ್ ತೋರಿಸ್ತಾ ಇರೋದ್ರಿಂದ ಸಿಲ್ಕ್ ಥ್ರೆಡಲ್ಲೇ ಹಾಕಿ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಒಂದು ನಾಟ್ ಹಾಕ್ಕೊಳ್ತಾ ಇದ್ದೀನಿ. ಸೀರೆಗೆ ಏನಾದರೂ ನೀವು ಈ ರೀತಿ ಕ್ರೋಶಾ ವರ್ಕನ್ನು ಮಾಡಿಕೊಂಡ್ರೆ ಒಂದು 2-3 ಸಲ ನಾಟ್ ಹಾಕ್ಕೊಳ್ಳಿ. ಹಿಂದೆ ನಾಟ್ ಮಾಡ್ಕೊಂಡ್ಮೇಲೆ ಮುಂದೆ ಒಂದು ಸಲ ಸರಿಯಾಗಿದೆ ಚೆಕ್ ಮಾಡಿಕೊಂಡು ನಂತರ ಥ್ರೆಡನ್ನು ಕಟ್ ಮಾಡ್ಕೊಳ್ಳಿ. ಥ್ರೆಡನ್ನು ಕಟ್ ಮಾಡಿ ಹೊರಗಡೆ ತೆಗೆದು ಹಿಂದೆ ಥ್ರೆಡ್ಡಿಗೆ ಸ್ವಲ್ಪ ಗಮ್ ಹಾಕಿ ಅಂಟಿಸ್ಕೊಳ್ಳಿ. ಈ ರೀತಿ ಬರುತ್ತೆ. ಸೊ ಬೀಡ್ ಬೇಡ ಅಂದರೆ ಈ ರೀತಿ ಡೈರೆಕ್ಟಾಗಿ ನೀವು ಸೀರೆಗೆ ಅಟ್ಯಾಚ್ ಮಾಡ್ಕೊಳ್ಬೋದು, ಅಥವಾ ನಾನು ಹಾಕಿರೋ ರೀತಿ ಒಂದು ಬೀಡನ್ನ ಹಾಕ್ಕೊಂಡಾದರೂ ನೀವು ಅಟ್ಯಾಚ್ ಮಾಡ್ಕೊಳ್ಬೋದು. ಸೊ ತುಂಬ ಚೆನ್ನಾಗಿ ಬರುತ್ತೆ, ನೀಟಾಗಿ ಫಿನಿಶಿಂಗ್ ಬರುತ್ತೆ ಫ್ರೆಂಡ್ಸ್. ಬೀಡ್ನ ಸ್ಮಾಲ್ ಬೀಡ್ಗಳನ್ನ ಹಾಕ್ಕೊಂಡು ಪಿಕೋಟ್ನ ಮಾಡ್ಬೋದು. ಸೊ ಆವಾಗಲೇ ಹೇಳಿದೆ ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು. ಸೊ ತುಂಬ ಚೆನ್ನಾಗಿ ಬರುತ್ತೆ, ಎಲ್ಲರೂ ಕೂಡ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ಈ ರೀತಿ ಡಿಸೈನ್ ಕಾಣಿಸುತ್ತೆ. ಸೊ ಇದಕ್ಕೆ ಪ್ರೈಸ್ ಬಂದು ಒಂದು 700-800 ಅರೌಂಡ್ ಚಾರ್ಜ್ ಮಾಡ್ಬೋದು. ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಷ್ಟೇ ಅಂತ ಹೇಳೋಕ್ಕಾಗಲ್ಲ, ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಸೊ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು, ತುಂಬ ಈಸಿ ಇದೆ, ಕಷ್ಟ ಏನಿಲ್ಲ, ತುಂಬ ಅಂದರೆ ತುಂಬಾ ಈಸಿ ಇದೆ. ಇದು ಹಾಕಿದ್ಮೇಲೆ ನನಗೆ ಹ್ಯಾಂಗಿಂಗ್ಸ್ ರೀತಿಯಾಗಿ ಕಾಣಿಸ್ತಿತ್ತು, ರೊಟೇಟ್ ಏನೂ ಆಗೋದಿಲ್ಲ. ಕಿವಿಗೆ ಓಲೆ ಹಾಕ್ಕೊಳ್ತೀವಲ್ಲ ಹ್ಯಾಂಗಿಂಗ್ಸು, ಆ ರೀತಿಯೇ ಕಾಣಿಸ್ತಿತ್ತು. ಸೊ ತುಂಬ ನೀಟಾಗಿ ಫಿನಿಶಿಂಗ್ ಬಂದಿತ್ತು. ಎಲ್ಲರೂ ಕೂಡ ಒಮ್ಮೆ ಟ್ರೈ ಮಾಡಿ. ಹಾಗೆಯೇ ಡಿಸೈನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ, ಯೂಟ್ಯೂಬಲ್ಲಿ ಏನಾದರೂ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆಯೇ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಫೇಸ್ಬುಕ್ಕಲ್ಲಿ ಏನಾದರೂ ನೋಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಆದಷ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನೀವೊಮ್ಮೆ ಟ್ರೈ ಮಾಡಿ, ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಈಸಿ ಇದೆ. ಹಾಗೆಯೇ ಡಿಫ್ರೆಂಟಾಗೂ ಕೂಡ ಕಾಣಿಸುತ್ತೆ ಸೀರೆಗಳಿಗೆ. ನೀವೊಮ್ಮೆ ಟ್ರೈ ಮಾಡಿ. ಥ್ಯಾಂಕ್ ಯು.